ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ. ಅರ್ಥಾತ್ ಮಿಡ್ ನೈಟ್ನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಪ್ರಧಾನಿ ಮಾತನಾಡಿದ್ದಾರೆ. ಭಾರತದ ಮೇಲೆ ನಾವು ಪ್ರತಿ ದಾಳಿಯನ್ನ ಮಾಡ್ತೇವೆ. ಮುಂದಿನ 24 ಗಂಟೆಗಳಲ್ಲಿ ದಾಳಿಯನ್ನ ಮಾಡ್ತೀವಿ. ಭಾರತದ ಕ್ಷಿಪಣಿಯನ್ನ ಹೊಡೆದುರುಳಿಸಲು ಪಾಕ್ ಸಿದ್ಧವಿತ್ತು. ಸಾಮರ್ಥ್ಯವಿದ್ದರೂ ಕೂಡ ನಾವು ಸಂಯಮದಿಂದ ಇದ್ವಿ. ಭಾರತದ ಕ್ಷಿಪಣಿಗಳನ್ನು ನಾವು ಹೊಡೆದು ಹಾಕ್ತೀವಿ ಅಂತ ಹೇಳಿ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಾಡಿದಂತಹ ಏರ್ ಸ್ಟ್ರೈಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆಯನ್ನು, ಮೊದಲ ಹೇಳಿಕೆಯನ್ನು ಪಾಕಿಸ್ತಾನದ ಪ್ರಧಾನಿ ಬಿಡುಗಡೆ ಮಾಡಿರುವಂತಹದ್ದು. ಭಾರತದ ವಿರುದ್ಧ ಮತ್ತೊಮ್ಮೆ ಅದೇ ರೀತಿಯ ಗೊಡ್ಡು ಬೆದರಿಕೆ ಒಡ್ಡುವಂತಹ ಕೆಲಸವನ್ನು ಮುಂದುವರಿಸಲಾಗಿದೆ. ಆರು ಜೆಟ್ಗಳು ಹಾಗೂ ರಫೇಲ್ ಯುದ್ಧಗಳನ್ನು ಹೊಡೆದುರುಳಿಸಿದ್ದೇವೆ ಅನ್ನುವಂತಹ ಸುಳ್ಳನ್ನು ಪ್ರಸ್ತಾಪಿಸಿದ್ದಾರೆ. ನಮ್ಮ ಸೇನೆ ದಾಳಿಯನ್ನ ಯಶಸ್ವಿಯಾಗಿ ತಡೆಯಲು ಸಕ್ಸಸ್ ಆಗಿದೆ. ಪಾಕ್ ಸೇನೆಯನ್ನ ಕೊಂಡಾಡಿದ್ದಾರೆ ಪಾಕ್ನ ಪ್ರಧಾನಿ. ಸಂಸತ್ನಲ್ಲಿ ಸುಳ್ಳನ್ನ ಹೇಳಿದ್ದಾರೆ ಪಾಕ್ನ ಪ್ರಧಾನಿ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದ ದಾಳಿಯನ್ನ ನಾವು ವಿಫಲಗೊಳಿಸಿದ್ದೇವೆ ಅನ್ನುವಂತಹ ಸುಳ್ಳು ಹೇಳಿಕೆಯನ್ನ, ತನ್ನ ಬೆನ್ನನ್ನ ತಾನು ತಟ್ಟಿಕೊಳ್ಳುವಂತಹ ಕೆಲಸವನ್ನ ಪಾಕಿಸ್ತಾನದ ಪ್ರಧಾನಿ ಮತ್ತೊಮ್ಮೆ ಮಾಡಿರುವಂತಹದ್ದು. ಈ ಹಿಂದೆ ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ, ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ, ಈ ಹಿಂದೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಹೇಳಿಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಮತ್ತು ಪ್ರಧಾನಿಗಳ ಕಡೆಯಿಂದ ಬರ್ತಾ ಇತ್ತು. ಈಗ ಮತ್ತೊಮ್ಮೆ ಏರ್ ಸ್ಟ್ರೈಕ್ ಆಗಿದೆ. 100ಕ್ಕೂ ಹೆಚ್ಚು ಉಗ್ರರನ್ನ ಮಠಾಶ್ ಮಾಡುವಂತಹ ಕೆಲಸ ಆಗಿದೆ. ಈಗ ಮತ್ತೊಮ್ಮೆ ಅದೇ ಹಸಿ ಸುಳ್ಳುಗಳನ್ನು ಪಾಕಿಸ್ತಾನದ ಕಡೆಯಿಂದ ಪ್ರಸ್ತಾಪಿಸಲಾಗ್ತಾ ಇದೆ.